ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ, ತಮಗೆ ಹರಿಕಥಾಮೃತ ಸಾರದಲ್ಲಿ ನಾಡಿ ಪ್ರಕರಣ ಸಂಧಿ 12ನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ಹಾಗೆಯೇ ನಿಮಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಶುರು ಮಾಡೋಕ್ಕಿಂತ ಮೊದಲು ತಮ್ಮ ಹೆಸರನ್ನು ಹೇಳಿ. ನನ್ನ ಹೆಸರು ಅನಿತಾ ಬುರ್ಲಿ ಅಂತ. ನಾವು ಬಾಗಲಕೋಟೆಯಿಂದ ಬಂದಿದ್ವಿ. ಧಾರವಾಡಕ್ಕೆ ಬಂದು ಬಾಗಲಕೋಟೆಯಿಂದ ಬಂದು ಬೆಂಗಳೂರಿಗೆ ಬಂದಿದ್ದೀವಿ. ಬೆಂಗಳೂರು ರಾಜರಾಜೇಶ್ವರಿ ನಗರಕ್ಕೆ ಕರ್ಕೊಂಡ್ಬಂದಕ್ಕೆ ರಾಜರಾಜೇಶ್ವರಿನೇ ಹೌದು, ತಾಯಿ ಬಂದಿದ್ವಿ. ಬಹಳ ಒಂದು ಏನು ರಾಜರಾಜೇಶ್ವರಿ ತಾಯಿದ ಮಹಿಮೆ ಬಹಳ ಇದೆ. ಈಗ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೊದಲನೇ ಪ್ರಶ್ನೆ ತಮಗೆ, ಮಧ್ಯಾಹ್ನ ಸವನಕ್ಕೆ ಎಷ್ಟು ವರ್ಷಗಳನ್ನು ನಿಗದಿಪಡಿಸಲಾಗಿದೆ? ಮಧ್ಯಾಹ್ನದ ಸವನಕ್ಕೆ ಮಧ್ಯಾಹ್ನ ಸವನಕ್ಕೆ ಮಧ್ಯಾಹ್ನ 44 ವರ್ಷಗಳನ್ನು ನಿಗದಿಪಡಿಸಲಾಗಿದೆ. 44 ವರ್ಷಗಳು ಸರಿಯಾದ ಉತ್ತರ. ನೋಡ್ರಿ, ಒಂದೊಂದು ಸವನಕ್ಕೆ ಎಷ್ಟೆಷ್ಟು ಏನು ಹರಿಕಥಾಮೃತ ಸಾರದಲ್ಲಿ ಬರದೇ ಇರೋ ವಿಷಯಗಳೇ ಇಲ್ಲ ಅಂತ ಹೇಳಲಿಕ್ಕೆ ಭಾಳ ಆನಂದ ಆಗುತ್ತೆ. ಅಷ್ಟು ಕೊಟ್ಬಿಟ್ಟಿದ್ದಾರೆ ಮಹಾನುಭಾವರಾದ ಜಗನ್ನಾಥದಾಸರು. ಅವ್ರನ್ನ ಎಷ್ಟು ನಾವು ಸ್ಮರಣೆ ಮಾಡಿದ್ರು ಕಮ್ಮಿನೇ ಅಲ್ವಾ? ಎರಡನೇ ಪ್ರಶ್ನೆಗೆ ಹೋಗ್ಲಾ? ಹೇಳ್ತೀವಿ. ವಾಸುದೇವನು 72,000 ನಾಡಿಗಳಲ್ಲಿ 34,56,000 ರೂಪಗಳಿಂದ ಇದ್ದು ಭಕ್ತರಿಗೆ ಏನಾಗಿ ಸಂರಕ್ಷಿಸುತ್ತಾನೆ? ತೆತ್ತಿಗನಾಗಿ ದೂತನಾಗಿ. ಜೋರಾಗಿ. ತೆತ್ತಿಗನಾಗಿ ದೂತನಾಗಿ ಅವರ ಭಕ್ತರ ಅಭೀಷ್ಟಗಳನ್ನು ಪೂರ್ತಿ ಮಾಡ್ತಾನೆ. ಸರಿಯಾದ ಉತ್ತರ. ಅಂದರೆ ಇಲ್ಲಿ ಏನಂದರೆ, ದಾಸರ ಮನೆಯ ದಾಸಾನು ದಾಸ, ಇಂಥ ಒಂದು ಇದರಲ್ಲಿ ಪರಮಾತ್ಮ ತಾನೇ ಮೊದಲು ಏನಂದರೆ ಅವನಿಗೆ ಭಕ್ತರ ಪರಾಧೀನ ಅಂತ ಹೇಳ್ತಾನೆ. ಅವನೇ ಹೇಳ್ಕೊತಾನೆ ಆನಂದವಾಗಿ, ನಾನು ಭಕ್ತ ಪರಾಧೀನ ಅಂತ ಹೇಳ್ಕೊತಾನೆ. ಭಾಳ ಈ ಒಂದು ಪ್ರಶ್ನೆ ಮತ್ತು ಉತ್ತರ ಭಾಳ ಒಂದು ಚೆನ್ನಾಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೀನಿ. ತುಂದಿಯು ಎಲ್ಲಿರುತ್ತದೆ? ತುಂದಿಯು ಹೇಳಿ, ನೆನಪು ಮಾಡ್ಕೊಳ್ಳಿ ನಿಧಾನಕ್ಕೆ. ನಾಭೆ ಕೆಳಗಡೆ. ಹೌದೌದು, ನಾಭೆ ಕೆಳಗಡೆ ಮತ್ತು ವೃಷಣಾಸನದ ಮಧ್ಯದಲ್ಲಿ. ಕರೆಕ್ಟ್ ಆಗಿದೆ. ಯಾಕೆ ಎಲ್ಲ ನಾಭಿಯ ಕೆಳಗೆ ವೃಷಣಾಸನದ ಮಧ್ಯದಲ್ಲಿ ಇರುತ್ತದೆ. ಸರಿಯಾದ ಉತ್ತರ. ನೀವು ಏನಂದರೆ ಒಂದು ಹಾಡು ಹೇಳಬೇಕು ಅಂದರೆ ತಮಗೆ ಒಂದು ತುಂಬ ಗುರುಗಳಿಂದ ಕಲಿತು ತಮಗೆ ತುಂಬ ಇಷ್ಟವಾದ ಒಂದು ಹಾಡನ್ನು ಸ್ವಲ್ಪ ತಾವು ಹೇಳಿ. ಹರೇ ಶ್ರೀನಿವಾಸ. ಗುರುಗಳು ಯಾರು? ನಮ್ಮ ಗುರುಗಳು ಹೇಳಿ. ನಾನು ಕಲಿತದ್ದು ಕಟಗೇರಿ ದಾಸರ ಕಡೆ. ದಾಸರೇ ನನ್ನ ಒಂದು ಗುರುಗಳು. ಧಾರವಾಡದಲ್ಲಿ ಬಂದು ಕಲಿಸಿದ್ದಾರೆ. ಅದನ್ನ ನಮ್ಮ ಭಜನಾ ಮಂಡಳಿ, ರಮಾತ್ರಿವಿಕ್ರ ಭಜನಾ ಮಂಡಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಕಟಗೇರಿ ದಾಸರ ನೆನೆಸೇ ನಾವು ಹಾಡು ಸ್ಟಾರ್ಟ್ ಮಾಡ್ತೀವಿ. ಈಗ ಎಷ್ಟು ಹಾಡುಗಳನ್ನು ಅವ್ರು ನಿಮಗೆ ಕಲಿಸ್ಕೊಟ್ಟಿದ್ದಾರೆ? ಅಯ್ಯೋ, ತುಂಬಾನಾ? ಅದರಲ್ಲಿ ನೀವು ಈ ಪ್ರಮುಖವಾಗಿ ಒಂದು ಹಾಡನ್ನ ಚುಟುಕು ನಮ್ಮ ಈ ಚೇರ್ ಮೇಲೆ ಕೂತ್ಕೋಬೇಕಾದ್ರೂ ಸಹಿತ ಕಟಗೇರಿ ದಾಸರು ಕೂತಿದ್ದ ಕುರ್ಚಿ ಅಂತ ಹೇಳಿದ್ರೆ ನಮ್ಮ ಮೇಡಮ್ ಆ ಕುರ್ಚಿಗೆ ನಮಸ್ಕಾರ ಮಾಡಿ ಕೂತ್ಕೋತಾವೆ. ಗುರುಭಕ್ತಿ ಕಟಗೇರಿ ದಾಸರೇ ನನಗೆ ಕಲಿಸಿದ್ದು. ಎಷ್ಟು ಪ್ರೀತಿ ಇಟ್ಟಿದೆ ನಮ್ಮ ಭಜನಾ ಮಂಡಳಿಯವರು, ಅಷ್ಟೇ ಶ್ರದ್ಧೆಯಿಂದ ಕಲಿತಾ ಇದ್ದಾರೆ. ಓಕೆ, ಹೇಳಿ. ಹರೇ ಶ್ರೀನಿವಾಸ. ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಏನು ಸುಂದರವಾದ ಹಾಡು, ಅಷ್ಟೇ ಅರ್ಥಗರ್ಭಿತವಾದ. ಅಂಕಿತದ ಹೇಳ್ರಿ. ಜಪ ತಪ ಮಾಡಿದರೇನು, ಜಾಣನಾಗಿ ಮೆರೆದರೇನು. ಜಪ ತಪ ಮಾಡಿದರೇನು, ಜಾಣನಾಗಿ ಮೆರೆದರೇನು. ವಿಜಯ ವಿಠಲನ ಸಾರಿದರೇನು. ವಿಜಯ ವಿಠಲನ
ಸಾರಿದರೇನು ಇಲ್ಲದೆ ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಆನಂದ ಆಯಿತು, ತುಂಬ ಆನಂದ ಆಯಿತು, ಮತ್ತೆ ಮತ್ತೆ ಪರಮಾನಂದ. ಯಾಕೆಂದರೆ ಇದರಲ್ಲಿ ಕೂಡ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಏನಾದರೇನು ಜ್ಞಾನವಿಲ್ಲ ಮೋಕ್ಷವಿಲ್ಲ ಅಂತ ಹೇಳ್ತಾರೆ. ಅದರಿಂದ ಮಾನವ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಲ್ವಾ. ಆಮೇಲೆ ಏನಂತಂದ್ರೆ ಇಷ್ಟೆಲ್ಲ ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಮುಕ್ಕಿ ಹುಚ್ಚರಾಗುವರೆ ಕೋಡಿ ಮಾನವ ಜನ್ಮ ದೊಡ್ಡದು ಅಂತ ಹೇಳಿ ನಮಗೆ ಇಷ್ಟೆಲ್ಲ ಉಪಕಾರವನ್ನು ಮಾಡಿದಂಥ ನಾವು ಹರಿದಾಸರಿಗೆ ಯಾವತ್ತೂ ನಾವು ಋಣಿಯಾಗಿರಬೇಕು. ಹಾಗೆ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಇನ್ನು ಕೊನೆಯ ಪ್ರಶ್ನೆ ಬರ್ತಾ ಇದ್ದೀನಿ ತಮಗೆ. ಸಂಘಾತ ನಾಮಕ ಹರಿಯ ಉಪಾಸನೆಯನ್ನು ಯಾರೆಲ್ಲ ಮಾಡುತ್ತಾರೆ? ಸಂಘಾತ ನಾಮಕ ಹರಿಯ ಉಪಾಸನೆಯಿಂದ 72,000 ನಾಡಿಗಳಲ್ಲಿರುವ ಬ್ರಹ್ಮಾದಿ ರೂಪಗಳು ಮಾಡುತ್ತಾರೆ. ಬ್ರಹ್ಮಾದಿ ದೇವತೆಗಳು ಮಾಡುತ್ತಾರೆ. 72,000 ನಾಡಗಳಲ್ಲಿರುವ ಬ್ರಹ್ಮಾದಿ ದೇವತೆಗಳು ಪುರುಹುತ ಮುಖರು ಅಂತ ಕೂಡ ಅಂತಾರೆ. ಪುರುಹುತ ಮುಖರು ಅಂತ ಸರಿಯಾದ ಉತ್ತರ. ನಾವು ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳಿ, ಅದು ಅಲ್ಲದೆ ಏನಂದ್ರೆ ಅಂಥ ದೊಡ್ಡ ಕಟಗೇರಿ ಆಚಾರ್ಯರ ಶಿಷ್ಯರು ತಾವು, ದಾಸರ ಶಿಷ್ಯರು ತಾವು ಏನಂದ್ರೆ ಒಂದು ಈ ಸುಂದರವಾದ ಹಾಡನ್ನು ಹೇಳಿ ಭಾಳ ನಮಗಷ್ಟೇ ಅಲ್ಲ ವೀಕ್ಷಕರು ಕೂಡ ಸಂತೋಷ ಪಡ್ತಾರೆ. ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಹರೇ ಶ್ರೀನಿವಾಸ.